ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು BCA ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. BCA ಅಂದರೆ ಏನು, BCAಯಲ್ಲಿ ಏನೇನು ಕಲಿತೀವಿ, ಎಷ್ಟು ಸೆಮಿಸ್ಟರ್ ಇರುತ್ತೆ, ಈ ಜರ್ನಿ ಬಗ್ಗೆ ಫುಲ್ಲು ಡೀಟೇಲಾಗಿ ತಿಳ್ಕೊಳ್ಳೋಣ. BCA ಫುಲ್ ಫಾರ್ಮ್ ತುಂಬ ಜನರಿಗೆ ಗೊತ್ತಿರೋಲ್ಲ. BCA ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇಲ್ಲಿ ನಾವು ಹೆಚ್ಚಾಗಿ ಕಂಪ್ಯೂಟ್ರ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ, ಕಂಪ್ಯೂಟ್ರು ಡೀಪಾಗಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ನಾವು ಒಟ್ಟು ಟೋಟಲಾಗಿ 6 ಸೆಮಿಸ್ಟರ್ ಇರುತ್ತೆ. ಇದು 3 ವರ್ಷದ ಕೋರ್ಸ್ ಆದ್ದರಿಂದ 6 ಸೆಮಿಸ್ಟರ್ ಇರುತ್ತೆ. 6 ತಿಂಗಳಿಗೊಮ್ಮೆ ಒಂದು ಸೆಮಿಸ್ಟರ್ ಆಗಿರೋದ್ರಿಂದ ಒಟ್ಟು 6 ಸೆಮಿಸ್ಟರ್ ಇರುತ್ತೆ. ನಾವು ಫಸ್ಟ್ ಸೆಮಿಸ್ಟ್ರಲ್ಲಿ ಎಷ್ಟು ಚಾಪ್ಟರ್ಸ್ ಇರೋದಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ. ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫಸ್ಟು ಲ್ಯಾಂಗ್ವೇಜ್ ಆಗಿರುತ್ತೆ, ಕನ್ನಡ, ಇಂಗ್ಲೀಷ್, ಸಂಸ್ಕೃತ, ಹಿಂದಿ. ಇದು ನಿಮಗೆ ಯಾವ ಸೆಲೆಕ್ಟ್ ಮಾಡಿರ್ತೀರೋದು ಲ್ಯಾಂಗ್ವೇಜ್ ಫಸ್ಟ್ 2. ಆಮೇಲೆ ಮೂರನೇದಾಗಿ ಪ್ರೋಗ್ರಾಮ್ ಇನ್ ಸಿ. ಇಲ್ಲಿ ನಾವು ಇನ್ ಡೆಪ್ತಾಗಿ ಸಿ ಪ್ರೋಗ್ರಾಮನ್ನು ಕಲಿತೀವಿ. ಫಸ್ಟ್ PUC ಸೆಕೆಂಡ್ PUCಯಲ್ಲಿ ನಾವು C++ ಪ್ರೋಗ್ರಾಮ್ ಕಲಿತಿದ್ದರಿಂದ ನಾವು ಇಲ್ಲಿ ಸಿ ಪ್ರೋಗ್ರಾಮ್ ಕಲಿತಾ ಇದ್ದೀವಿ. ನೆಕ್ಸ್ಟು ಯಾವ ಲೆಸನ್ ಇರುತ್ತಂದರೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್. ಇಲ್ಲಿ ನಾವು ಕಂಪ್ಯೂಟ್ರ್ ಒಳಗೆ ಕ್ಯಾರೆಕ್ಟರಿಸ್ಟಿಕ್ಸ್, ಹಿಸ್ಟ್ರಿ, ಅಪ್ಲಿಕೇಶನು ಮುಂತಾದವುಗಳನ್ನು ಕಲಿತೀವಿ. ಅದೇ ರೀತಿ ಇಲ್ಲಿ ಮ್ಯಾಥಮೆಟಿಕ್ಸು ಕಲಿತೀವಿ, ಮ್ಯಾಥ್ಸು ಬರುತ್ತೆ ಇಲ್ಲಿ. ಆಮೇಲೆ ಲ್ಯಾಬ್ ಇರುತ್ತೆ, ಲ್ಯಾಬಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ, ಇನ್ನು ಕೆಲವರು ಎಲ್ಲರೂ ಸೆಕೆಂಡ್ PUC ಮುಗಿಸ್ಕೊಂಡು KCET ಎಕ್ಸಾಮ್ ಬರೆದು ಇಂಜಿನಿಯರಿಂಗ್ ಕಾಲೇಜಿಗೆ ತುಂಬ ಜನ ಜಾಯ್ನ್ ಆಗಿದ್ದಾರೆ. ಇನ್ನು ಕೆಲವರು BSc, BCom, BA, BCA ಇಂಥ ಕೋರ್ಸ್ಗಳಿಗೆ ಜಾಯ್ನ್ ಆಗಿರ್ತೀರ. ನಾನು ಇನ್ಮೇಲೆ BCA ಕೋರ್ಸಿಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೀವೆಲ್ಲ ನಮಗೆ ಸಹಕರಿಸಬೇಕು. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತಂತ ಗೊತ್ತಿಲ್ಲ, ಅಡ್ಡಿಲ್ಲ, ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಈಗ ನೋಡ್ತಾ ಇದ್ದವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಬೇಕಂತ ಕೇಳ್ಕೊತೀನಿ. ಡಿಸ್ಕ್ರಿಪ್ಷನಲ್ಲಿ ಚಾಪ್ಟ್ರ್ ಹಾಕಿರ್ತೀನಿ, ಯೂನಿಟ್ಸ್ಗಳನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗ್ತೀನಿ.